ಕನಕಪುರ ಕಾಲ ಕಳೆದಂತೆ ನ್ಯಾಯಾಂಗ ವ್ಯವಸ್ಥೆಗೆ ತನ್ನದೇ ಆದ ಮೂಲಸೌಕರ್ಯಗಳ ಅಗತ್ಯವಿದೆ. ಅತ್ಯಾಧುನಿಕ ನ್ಯಾಯಾಲಯ ಸಂಕೀರ್ಣದ ಅವಶ್ಯಕತೆ ಇತ್ತು. ಇದನ್ನು ಮನಗಂಡ ರಾಜ್ಯ ಸರ್ಕಾರ ನೂತನ ಕಟ್ಟಡವನ್ನು ನಿರ್ಮಿಸಿ ತನ್ನ ಬದ್ಧತೆಯನ್ನು ತೋರಿಸಿದೆ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವಿ. ಬಕ್ರೂರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ನಿರ್ಮಿಸಿರುವ ನೂತನ ನ್ಯಾಯಾಲಯಗಳ ಸಂಕೀರ್ಣವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿ, ಕನಕಪುರದಲ್ಲಿರುವ ಅತ್ಯಾಧುನಿಕ ಹಾಗೂ ಸುಸಜ್ಜಿತ ನ್ಯಾಯಾಲಯ ಕಟ್ಟಡವು ಮಾದರಿ ನ್ಯಾಯಾಲಯ ಸಂಕೀರ್ಣವಾಗಿದೆ. 1989ರಲ್ಲಿ ನಿರ್ಮಿಸಿದ್ದ ಕಟ್ಟಡ ಈವರೆಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದೆ. ಕನಕಪುರ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿಯಾಗುತ್ತಿರುವ ಅದಕ್ಕೆ ಪೂರಕವಾಗಿ ಈ ಕಟ್ಟಡ ನಿರ್ಮಾಣವಾಗಿದೆ ಎಂದರು. ನೂತನ ಕಟ್ಟಡವು ವಕೀಲರು, ನ್ಯಾಯಾಧೀಶರು, ಕಕ್ಷಿದಾರರು ಹಾಗೂ ಸಾರ್ವಜನಿಕರಿಗೆ ಬೇಕಾದ ಅತ್ಯುತ್ತಮ ಸೌಕರ್ಯಗಳನ್ನು ಹೊಂದಿದೆ. ತಾಯಿ ಮಗುವಿಗೆ ಬೇಕಾದ ವ್ಯವಸ್ಥೆ, ವಿಶೇಷಚೇತನರಿಗೆ ರ್ಯಾಂಪ್ ವ್ಯವಸ್ಥೆಯೂ ಇಲ್ಲಿ ಇದೆ ಎಂದರು. ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರು ಮಾತನಾಡಿ, ನಾನು ವಿದ್ಯಾರ್ಥಿಯಾಗಿದ್ದಾಗ ವಕೀಲನಾಗಬೇಕೆಂಬ ಆಸೆ ಇತ್ತು. ಆದರೆ ಪದವಿ ಓದುತ್ತಿರುವಾಗಲೇ ನನಗೆ ಪಕ್ಷದ ಟಿಕೆಟ್ ಸಿಕ್ಕಿ ಇತ್ತು. ಹೀಗಾಗಿ ನಾನು ಕಾನೂನನ್ನು ಓದಲಾಗುತ್ತಿರಲಿಲ್ಲ. ಈಗ ನನ್ನ ಮಗನನ್ನು ಓದಿಸುತ್ತಿದ್ದೇನೆ ಎಂದರು. ನನಗೆ ದಿನ ಬೆಳಗಾದರೆ ನ್ಯಾಯಾಲಯದಿಂದ ನೋಟಿಸ್ ಬರುತ್ತಿದೆ. ನೀನಾದರೂ ವಕೀಲನಾಗು ಎಂದು ಆತನಿಗೆ ಹೇಳಿದ್ದೇನೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಶಿಸ್ತುಬದ್ಧ ನ್ಯಾಯಾಂಗ ವ್ಯವಸ್ಥೆ ಇದೆ. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರಿಗೆ ಹಾಗೂ ನ್ಯಾಯವಾದಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಇಲ್ಲಿನ ಜನರ ಪ್ರೀತಿ ವಿಶ್ವಾಸವೇ ನನ್ನ ಶಕ್ತಿ. ನನ್ನನ್ನು 8 ಸಲ ಗೆಲ್ಲಿಸಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದರು. ಕನಕಪುರ ತಾಲೂಕು ರೇಷ್ಮೆ ಮತ್ತು ಹಾಲು ಉತ್ಪಾದನೆಗೆ ಖ್ಯಾತಿ ಗಳಿಸಿದೆ. ಮುಂದಿನ ದಿನಗಳಲ್ಲಿ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲು ಮುಂದಿನ ಬಜೆಟ್ನಲ್ಲಿ ಅನುದಾನ ಕಾಯ್ದಿರಿಸಲಾಗುವುದು ಎಂದು ಭರವಸೆ ನೀಡಿದರು. ನಾವು ನಮ್ಮ ಮೂಲವನ್ನು ಮರೆತರೆ ಯಶಸ್ಸು ಸಿಗುವುದಿಲ್ಲ ಎಂಬುದನ್ನು ನಾನು ನಂಬಿದ್ದೇನೆ. ಅದೇ ರೀತಿ ನ್ಯಾಯಮೂರ್ತಿ ನಾಗರತ್ನ ಅವರಿಲ್ಲದಿದ್ದರೆ ಇಂದು ಈ ನ್ಯಾಯಾಲಯದ ಕಟ್ಟಡ ನಿರ್ಮಾಣವಾಗುತ್ತಿರಲಿಲ್ಲ. ಇದೇ ತಾಲೂಕಿನವರಾದ ಅವರು ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅವರ ತಂದೆ ವೆಂಕಟರಮಣಯ್ಯ ಅವರು ನಮ್ಮ ಊರಿನ ಅಳಿಯ. ಅವರೂ ಸಹ ಮುಖ್ಯ ನ್ಯಾಯಾಧೀಶರಾಗಿದ್ದರು. ನಾಗರತ್ನ ಅವರು ಈ ಜಾಗಕ್ಕೆ ಬಂದು ಇಲ್ಲಿನ ಸಮಸ್ಯೆ ಅರಿತು ಅದನ್ನು ಬಗೆಹರಿಸಿ ಆದೇಶ ಹೊರಡಿಸಿದ್ದರು. ಅವರಿಗೆ ನಾನು ಇಲ್ಲಿಂದಲೇ ನಮಿಸುತ್ತೇನೆ ಎಂದು ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಹೇಳಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿ ಇ. ಎಸ್. ಇಂದಿರೇಶ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ, ಸಂಸದ ಡಾ. ಸಿ. ಎನ್. ಮಂಜುನಾಥ್, ಹೈಕೋರ್ಟ್ ಮಹಾವಿಲೇಖನಾಧಿಕಾರಿ ಕೆ. ಎಸ್. ಭರತ್ಕುಮಾರ್, ಕನಕಪುರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ. ಸಿ. ಚನ್ನೇಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಪ್ರಧಾನ ಮತ್ತು ಸೆಷನ್ ನ್ಯಾಯಾಧೀಶೆ ಬಿ. ವಿ. ರೇಣುಕಾ ಸೇರಿದಂತೆ ಕನಕಪುರ ತಾಲೂಕಿನ ಎಲ್ಲ ವಕೀಲರು ಹಾಗೂ ನ್ಯಾಯಾಧೀಶರು ಉಪಸ್ಥಿತರಿದ್ದರು.
Honorable Chief Justice of Karnataka, today we are honored entire on behalf of people of Kanakpura and Bangalore South District that our Chief Justice was very kind enough to come, Justice U. Bukraji, for coming here and inaugurating this great building, historic building in the Taluk headquarters. I thank and welcome you, sir, for having graced this great occasion. District in charge, Judge ಆದಂಥ ಜಸ್ಟಿಸ್ ಶ್ರೀ ಇಂದ್ರೇಶ್ ಸಾಹೇಬ್ರೆ, ತಮ್ಮ ಕೂಡ ಈ ಸಂದರ್ಭದಲ್ಲಿ ತುಂಬುವುದರಿಂದ ಸ್ವಾಗತ. ಮತ್ತು ನಮ್ಮ ಹೈಕೋರ್ಟಿನ ರಿಜಿಸ್ಟ್ರಾರ್ ಅಂತ ಭರತ್ ಕುಮಾರ್ ಅವರು ಕೂಡ ಇವತ್ತು ಬಂದಿದ್ದಾರೆ. ಅವರು ಕೂಡ ನಮ್ಮ ತಾಲೂಕಿನ ಮಾನ್ಯತೆ ಪರವಾಗಿ ನಿಮಗೆ ನನ್ನ ನಮಸ್ಕಾರಗಳು. ಮತ್ತು ನಮ್ಮ ಸಂಸತ್ ಸದಸ್ಯರಾದಂಥ ಮತ್ತು ನನ್ನ ಮಿತ್ರ ಅಂತ ಡಾಕ್ಟರ್ ಮಂಜುನಾಥ್ ಅವರು ಕೂಡ ತಾವು ಬಂದಿದ್ದಾರೆ. ತಮಗೂ ಕೂಡ ನನ್ನ ನಮಸ್ಕಾರಗಳು. ಮುಖ್ಯವಾಗಿ ನಮ್ಮ ಜಿಲ್ಲಾ ಸಚಿವರು ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿಯವರು ಯಾವಾಗ ಏನು ಕರೆದ್ರು ಕೂಡ, ಎಷ್ಟೇ ಕೆಲಸ ಇದ್ರು ಕೂಡ ನಮ್ಮ ಜಿಲ್ಲಾ ವಿಚಾರದಲ್ಲಿ ಬಂದು ನಮಗೆ ಶಕ್ತಿ ತುಂಬಿ ಇವತ್ತು ನಮಗೆ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ. On behalf of all the district of Ramnagara, I thank you, sir, Mr. Ramnagara, sir, you are very senior leader. Namaskar to you. ಮತ್ತು ಅಧ್ಯಕ್ಷರಂತ ನಮ್ಮ ವಕೀಲ ಸಂಘದ ಅಧ್ಯಕ್ಷರಂತ ಚೆನ್ನೇಗೌಡರಿದ್ದಾರೆ, ನಾರಾಯಣ್ ಇದ್ದಾರೆ. ಮತ್ತು ಮುಖ್ಯವಾಗಿ ನಮ್ಮ ಡಿಸ್ಟಿಕ್ ಜಡ್ಜ್ ಅವರು, ನಮ್ಮ ಮೇಡಮ್ ಅವರು ವಿವಿಧ ಜಿಲ್ಲೆಯಿಂದ ಬಂದಿದ್ದೀರಿ. ನಮ್ಮ ರಾಜ್ಯ, ನಮ್ಮ ಜಿಲ್ಲೆಯಿಂದ ಎಲ್ಲ ವಿವಿಧ ತಾಲೂಕಿಂದ ಬಂದಿದ್ದೀರಿ. ನಮ್ಮ ತಾಲೂಕು ಬಿಡಿ ಅವ್ರ ಮನೆ ಕಾರ್ಯಕ್ರಮ ಇದು, ಆದರೆ ನೀವು ಹೊರಗಡೆಯಿಂದೆಲ್ಲ ಕೂಡ ಬಂದಿದ್ದೀರಿ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ವಕೀಲ ವೃತ್ತಿಯ ಎಲ್ಲ ಸ್ನೇಹಿತರಿಗೆ ಇವತ್ತು ನಿಮಗೂ ಕೂಡ ಈ ಸಂದರ್ಭದಲ್ಲಿ ಈ ತಾಲೂಕಿನ ಒಬ್ಬ ಪ್ರತಿನಿಧಿಯಾಗಿ ನಿಮಗೆ ಧನ್ಯವಾದಗಳು, ಸಹಕಾರ ಕೊಟ್ಟದಕ್ಕೆ. ಮತ್ತು ನಿಮ್ಮೆಲ್ಲರೂ ಕೂಡ ಸ್ವಾಗತ ಕೂಡ ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಕಾಂಟ್ರಾಕ್ಟರು ರವಿಯವರು ಮತ್ತು ನಮಗೆ ಸಹಕಾರ ಕೊಟ್ಟಂತ ಎಲ್ಲ ಸ್ಥಳೀಯ ಅಧಿಕಾರಿಗಳು, PWD ಅಧಿಕಾರಿಗಳು ಎಲ್ಲ ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಕನಕಪುರದ ಎಲ್ಲ ನಾಯಕರುಗಳು ಬಂದಿದ್ದಾರೆ. ನಮ್ಮ MLC ರವಿಯವರಿದ್ದಾರೆ, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಿದ್ದಾರೆ, ನಮ್ಮ ಪುರಸಭೆ ಅಧ್ಯಕ್ಷರಿದ್ದಾರೆ, ಕೌನ್ಸಿಲರ್ಗಳಿದ್ದಾರೆ, ಹಿರಿಯ ನಾಯಕರುಗಳಿದ್ದಾರೆ. ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಸಂಬಂಧಪಟ್ಟಂತ ನಮ್ಮ DC ಇರ್ಬೋದು, CE ಇರ್ಬೋದು, ಮತ್ತು ತಾಲೂಕು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿ SP ಅವರು ಇರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್, ಐ ಆಮ್ ವೆರಿ ಹ್ಯಾಪಿ. ಐ ಬಿಲೀವ್ ಇನ್ ಒನ್ ಥಿಂಗ್, ಇಫ್ ಯು ಫರ್ಗೆಟ್ ದಿ ರೂಟ್, ಯು ನಾಟ್ ಗೆಟ್ ದಿ ಫ್ರೂಟ್. ದಿಸ್ ಕೋರ್ಟ್ wouldn't have come without Justice Nagaratna. She was the district judge here. She belonged to this taluka. She is from my place. Her father is a son-in-law of my village, E.S. Ventrimaji. He was also Chief Justice and related to our district judge also today. So very big history. So she visited this site. There was a dispute. Then Madam Nagaratna came here. She visited this site. She knows about the problem of Kanakpura. She gave a court order that yes, we have to help the people of Kanakpura, and with her order, we have come out with this great decision. All my advocate friends wanted her to be a part of this great event, but I think they went it. But from in this chair, I think I would like to thank and salute her for great help, whatever she has done. Although I may be a deputy CM here as far as Kanakpura is concerned, I am a small worker, just representative of Taluk. These people have given me love, they have given me love, they have given me strength, they have taken care of me as their child. For last 8 assembly elections, they have been sending me to the assembly.
and I have been doing my duty as a public servant. ಸೊ ಇವತ್ತು ನನಗೆಲ್ಲ ಕೂಡ ತಾವೇನು ಇಲ್ಲೆಲ್ಲ ಸೇರಿದ್ದೀರಿ, ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ನಿಮಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಮಿತ್ರರಾದಂಥ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಂಜುನಾಥ್ ಅವರು ಕೂಡ ನ್ಯಾಯಾಲಯದ ವ್ಯವಸ್ಥೆ, ದೇವರ ಆಶೀರ್ವಾದ ಮತ್ತು ಆತ್ಮಸಾಕ್ಷಿ ಬಹಳ ಚೆನ್ನಾಗಿ ಇವತ್ತು ವಿವರಿಸಿದ್ದಾರೆ. One thing, sir, I would like to tell you, I have been here last 35 years. I was a minister even 35 years back. I should be very proud of the judicial officers in the district of this Bangalore rural. It was a rural district. Then for some political purpose it was being changed to Ramnagar. Then again we are basically from Bangalore district. So now it is the Bangalore district. All the judicial officers, either they may be from Ramnagara, Chetpatna, Kanakpura or Magadi, very well disciplined, not even a single day. Any client or any advocate or any common man has not complained to me or has come out with any allegation of the judges serving in this district. So I am very proud to be a part of this. So all of them are doing their duty, and it is my bound duty as a representative that I should see that all this activity, this building and everything has to be there. Today only I was discussing with the district administration judge, Mr. Sindesh sir, and our district Renuka madam, that at Ramnagar also, we have already, our MLA Iqbal Ahmad has already identified a place. Actually I wanted to move in a different place, but the small place is there, about 1.5-2 acres of land is there. I think I am going to submit a memorandum to you. You have to sanction that. I will see that the place is been given and sufficient funds is being allocated on that issue, and such type of building also has to be done in Ramnagar. That is the district headquarters. It is an important place also. So I think you will have to look at it. Bandhugale, sir, one more thing. This taluk is very famous for silk and milk. Both silk and milk. The highest silk is being grown here, the quality of silk is grown here, and the milk. We have very big milk producing a lot of other activities. In the entire state, where Kanakpura, we have a milk factory about, we can, whatever you need from the milk industry can be produced here. So the entire, after Gujarat, I think this is one of the important places where milk and silk is being done, and it is the border of Tamil Nadu. After from here, I think next 3, there is planned one Sangam, which we are fighting for this Mekeda. From there, only 2 kilometers is the Tamil Nadu border. I think this is one important place where a lot of issues have been taken place. And the entire Bangalore water is being given from this Kaveri water to entire Bangalore and all the other part of Tamil Nadu also. We have some board judgment, we have to give them 177 TMC of water. That is what we are continuing. Since why I am telling you this, I am holding the irrigation portfolio also. We have a lot of issues and we are fighting out that their balancing reservoir has to be there. This is a place with lot of potentiality. I think you might the speech of the Honorable Prime Minister also last week. What the potentiality of Bangalore. We have 25 lakh engineers, IT professionals working in Bangalore, and this is a part of Bangalore. As far as California is concerned, Silicon Valley is concerned, there are only 13 lakh engineers. Bangalore has 25 lakh engineers. That is the big strength. All the children of this rural area also are working there in Bangalore. So it's a great potential. So I don't want to tell you much on Bangalore. ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಕೂಡ ನಿಮ್ಮ ಮಕ್ಕಳನ್ನ ಈ ಸಂದರ್ಭದಲ್ಲಿ ಬೆಳೆಸ್ತಾ ಇದ್ದೀರಿ. ಇವತ್ತು ಏನೇನು ಬೇಕು, ಇವತ್ತು ಕನಕಪುರಕ್ಕೆ ನಮ್ಮ ಕೈಯಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿ ಎಲ್ಲ ಪ್ರಯೋಗ ಮಾಡಿದ್ದೀವಿ. ಒಂದು ತಾಲೂಕು ಮಟ್ಟದಲ್ಲಿ ಎಲ್ಲೂ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ. ಇವತ್ತೇನು ಈ ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗು ಕೂಡ ಎಲ್ಲೂ ತಾಲೂಕು ಲೆವೆಲಲ್ಲಿ ಇಷ್ಟು ದೊಡ್ಡ ಕೋರ್ಟ್ ಇಲ್ಲ. ಇದು ಕನಕಪುರದಲ್ಲಿ ಮಾತ್ರ ಇಷ್ಟು ದೊಡ್ಡ ಕೋರ್ಟ್ ಆಗಕ್ಕೆ ಸಾಧ್ಯ ಇದೆ. ನನ್ನೊಂದು ಆಸೆ ಕೊನೆ ಏನಂದ್ರೆ, ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಇಲ್ಲಿ ಅಂತ ದಯಾನಂದ ಸಾಗರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಮಾಡಿಸಿದಾಗ, ಇನ್ನೊಂದು ಗೌರ್ಮೆಂಟ್ ಇಂದ ಒಂದು ಮಾಡಿಸ್ಬೇಕು ಅಂತ ಆಸೆ. ಕ್ಯಾಬಿನೆಟ್ ಅಲ್ಲೂ ಕೂಡ ಅದನ್ನು ಪಾಸ್ ಮಾಡಿಸಿಟ್ಟಿದ್ದೀನಿ. ಇನ್ನೊಂದು ನೆಕ್ಸ್ಟ್ ಕ್ಯಾಬಿನೆಟ್ ಇದು ಬಜೆಟ್ ಅಲ್ಲಿ
ನೆಕ್ಸ್ಟ್ ಕ್ಯಾಬಿನೆಟ್ಗೆ ಹಣ ಬಿಡುಗಡೆ ಮಾಡೋ ವಿಚಾರದಲ್ಲಿ ಯಾರು ದುಡ್ಡು ಕೊಡಬೇಕು ಅನ್ನೋ ಒಂದು ವಿಚಾರ ಇದೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಆ ಸಬ್ಜೆಕ್ಟು ಬರ್ತಾ ಇದೆ. ಬಹುಶಃ ಅದಾದ ಮೇಲೆ ಅದೊಂದು ಒಂದು ಹಂತಕ್ಕೆ ಬರ್ತೇವೆ. ಈಗ ಲಾಸ್ಟ್ ಒಂದು 5-6 ತಿಂಗಳಲ್ಲೇ ಈಗಾಗಲೇ ನಾವು RES ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ. ಈಗಾಗಲೇ ಒಂದು ಅಗ್ರಿಕಲ್ಚರ್ ಕಾಲೇಜ್ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಅಗ್ರಿಕಲ್ಚರ್ ಕಾಲೇಜ್ ಕೂಡ ಈಗ ತಾಲೂಕು ಲೆವೆಲಲ್ಲೂ ಅಗ್ರಿಕಲ್ಚರ್ ಕಾಲೇಜ್ ಇಲ್ಲ, ಅಂಥದ್ದು ಪ್ರೈವೇಟು ಅಗ್ರಿಕಲ್ಚರ್ ಕಾಲೇಜು ಲೋಕಲ್ ನಮ್ಮ ಕರಿಯಪ್ಪನವರ ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು ಶ್ರೀಕಂಠ ಅವರ ಮುಖಂಡತ್ವದಲ್ಲಿ ಈಗಾಗಲೇ ನಾವು ಅದನ್ನು ಪ್ರಾರಂಭ ಕೂಡ ನಾವು ಈಗಾಗಲೇ ಮಾಡಿ ಭೂಮಿ ಪೂಜೆ ಮಾಡಿ ಕೆಲಸ ಕೂಡ ನಾವು ಈಗಾಗಲೇ ಚಾಲನೆ ಮಾಡಿದ್ದೇವೆ. ಇನ್ನೇನು ಹುಡ್ಕೊಂಡಿಲ್ಲ, ಇನ್ನ ಕೆಲವು ಏನೇನೋ ನಾವು ಹುಡುಕ್ತಾ ಇದ್ದೀವಿ. ಈಗ ಸುರೇಶ್ ಅವರು ಕೂಡ ಅನೇಕ ಯೋಜನೆಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಏನೇನಾಗಬೇಕು ಅಂತೇಳಿ ಅವರು ಕೂಡ ಅವರು ಸುಮ್ಮನೆ ಕೂತಿಲ್ಲ, ಎಲೆಕ್ಷನ್ ಸೋತು ಕೂಡ ಅವರೇನು ಮನೆ ಕೂತಿಲ್ಲ. ಅವರು ಈಗಾಗಲೇ ನಿಮ್ಮೆಲ್ಲರ ಒತ್ತಡದ ಮೇಲೆ ನಮ್ಮ ರೈತರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವರು ಕೂಡ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಅವರೇ ನನಗಿನ್ನ ಜಾಸ್ತಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅವರೇ ತಂದು ಕೂಡ ನಮ್ಮ ವಕೀಲರ ಸಂಘವರೆಲ್ಲ ಕೂಡ ಹೇಳ್ತಾ ಇದ್ರು. ವಕೀಲರ ಸಂಘದ ಕೆಲವು ಸಣ್ಣ ಬೇಡಿಕೆಗಳಿದೆ. ಅವ್ರ ಆಫೀಸ್ ಎಲ್ಲ ಒಂದು ಹೊಸ ಬಿಲ್ಡಿಂಗ್ ಇರಬೇಕು. ನಾನು ಹೇಳಿದ್ದೀನಿ, ತಾಳ್ಮೆಯಿಂದ ತಲೆ ಕೆಡಿಸ್ಕೊಳ್ಬೇಕು, ಇಷ್ಟೇ ಮಾಡಿದ್ದೀವಂತೆ ಅದೊಂದು ಸಣ್ಣ ನಿಮ್ಮ ಆಫೀಸ್ ಕಚೇರಿಗೆ ಯಾಕೆ ಹಿಂದೆ ಮುಂದೆ ನೋಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕಳಿಸಿದ್ದೇನೆ. ಇವತ್ತು ತಮಗೆ ನಾನು ಇನ್ನೊಂದು ಹೇಳೋದೇನಪ್ಪ ಅಂದರೆ, ಈ ನಮ್ಮ ಲಾಯರ್ಸ್ ತಾವು ಕೂಡ ನನಗೆ ಫಸ್ಟು ನಿಮಗೆಲ್ಲ ಕೂಡ ಎಲ್ಲ ನಮ್ಮ ಕನಕಪುರದಲ್ಲಿರುವಂಥ 240 ಲಾಯರ್ಗಳಿಗೆ ನಾನು ನಿಮಗೆ ನನ್ನ ಕೃತಜ್ಞತೆ ಅರ್ಪಿಸ್ತೀನಿ. ಯಾಕೆಂದರೆ ಎಲ್ಲರೂ ಬೆಂಗಳೂರಿಗೆ ಹೋಗಿ ಬದುಕಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಮಕ್ಕಳನ್ನ ಅಲ್ಲಿಗೆ ಸೇರ್ಸಕ್ಕೆ ಹೊರಡ್ತಾರೆ. ಎಲ್ಲ ಮಾಡೋದು ಕೂಡ ನೀವು 240 ಜನ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಂಡಿರೋದು ನಮ್ಮ ಗ್ರಾಮೀಣ ಜನರನ್ನ, ನಮ್ಮ ತಾಲೂಕು ಜನಕ್ಕೆ ಸೇವೆ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನನಗೆ ಬಹಳ ಸಂತೋಷ ತಂದಿದೆ. ಏಕೆಂದರೆ ನಿಮ್ಮದು ಗ್ರಾಮೀಣ ಮಕ್ಕಳಿಗೆ, ನೀವು ಕಕ್ಷಿದಾರರಿಗೆ, ನಿಮ್ಮ ಕ್ಲೈಂಟ್ಗಳಿಗೆ ಸೇವೆ ಮಾಡೋಕ್ಕೆ ನೀವು ತೀರ್ಮಾನ ಏನು ನೀವು ಮಾಡಿದ್ದೀರಿ, ಇದು ಬಹಳ ಪ್ರಮುಖವಾದಂಥ ವಿಚಾರ. ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಗೆ ಏನೇನು ಸಮಸ್ಯೆ ಇದ್ರೂ ಕೂಡ ತಾವು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಮ್ಮೊಬ್ಬ ಸಹೋದರ ಥರ ನಿಮ್ಮ ಸೇವೆಗೆ ನಾನು ಸದಾ ಬದ್ಧನಾಗಿದ್ದೇನೆ. ಅದು ನನ್ನ ಕರ್ತವ್ಯ ಕೂಡ. ಸೊ ಅದರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಇವತ್ತು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಕೊಂಡು ಹೋಗ್ಬೋದು. ಈ ಕನಕಪುರ ತಾಲೂಕಿನ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ನನಗೆ ವಿಶ್ವಾಸ ಇದೆ, ನ್ಯಾಯಾಲಯಗಳ ಬಗ್ಗೆ ವಿಶ್ವಾಸ ಇದೆ. ಇಂಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಇದರಿಂದ ಪ್ರತಿಯೊಬ್ಬ ಕೂಡ ಒಂದು ನಂಬಿಕೆ, ಭಗವಂತನ ಮೇಲೆ ಯಾವ ರೀತಿ ನಂಬಿಕೆ, ದೇವಸ್ಥಾನಕ್ಕೆ ಹೋಗಿ ಏನು ಕೇಳ್ಕೊಳ್ತಾರೆ, ಹಾಗೆ ಕೋರ್ಟಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮೊಂದು ನ್ಯಾಯ ಸಿಗ್ಲಿ ಅಂತೇಳಿ ಎಲ್ಲರೂ ಕೂಡ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಈ ಜಾಗದಲ್ಲಿ, ಪವಿತ್ರವಾದ ಜಾಗದಲ್ಲಿ ಕೂತ್ಕೊಂಡು ಈ ತಾಲೂಕಿನ ಎಲ್ಲ ಜನತೆಗೆ ಯಾರೇ ಇರಲಿ ಅವರಿಗೆ ನ್ಯಾಯಬದ್ಧವಾದಂಥ ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ಇವತ್ತು ನನಗಿದೆ. ಇನ್ನು ಬೇಕಾದಷ್ಟು ಯೋಚನೆಯನ್ನ ನಮ್ಮ ಈ ರಸ್ತೆಗೆ ಹಿಂದೆ ಹೆಂಗಿತ್ತು ನೀವು ಯೋಚನೆ ಮಾಡಬೇಕು. ಕನಕಪುರ ಹೆಂಗ್ ಟೌನ್ ಇತ್ತು, ಈಗ ಹೆಂಗ್ ಟೌನ್ ಆಗಿದೆ, ಇನ್ನೇನು ಆಗ್ಲಿಕ್ಕೆ ಸಾಧ್ಯ. ನೀವು ಬೆಂಗಳೂರಿನ ಯಾವುದೋ ಬೇರೆ ತಾಲೂಕು ನೋಡಿ, ಬೆಂಗಳೂರು ನಗರದಲ್ಲೂ ಕೂಡ ಅನೇಕ ಕಡೆ ನೀವು ಮಾಡಿ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಆ ರೀತಿ ವ್ಯವಸ್ಥೆಗೂ ಕೂಡ ಹಳ್ಳಿಯಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ನೀವು ಯಾವುದೇ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಜಮೀನಿಗೆ ನೀರು ಒದಗಿಸ್ಕೊಡುವಂಥದ್ದು ಇರ್ಬೋದು, ಎಲ್ಲ ಮಾಡಿ ಇವತ್ತು ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಒಂದೊಂದಾಗಿ ನಿಮ್ಮ ಶಕ್ತಿ ಕೊಟ್ಟದ್ದನ್ನು ನಾವು ವಾಪಸ್ಸು ಎಲ್ಲರೂ ಕೂಡ ದಾರಿ ಹಿಡಿಯುವಂಥ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ನನಗೊಂದು ಏನಪ್ಪ ಅಂತಂದರೆ, ನನಗೆ ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಆದರೆ ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಆ ಕೊಟ್ಟಂಥ ಅವಕಾಶದಲ್ಲಿ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಇವತ್ತು ನಾನು ಹೆಚ್ಚಿಗೆ, ಯಾಕೆಂದರೆ ಇದು ಜುಡಿಷಿಯಲ್ ಪ್ರೋಗ್ರಾಮ್ ಆದ್ದರಿಂದ ಭಾಳ ಜನ ಎಲ್ಲ ಸೀನಿಯರ್ಸ್ ಎಲ್ಲ ಬಂದಿರೋದ್ರಿಂದ ನಾನು ಬೇರೆ ವಿಚಾರಗಳನ್ನು ಯಾವುದು ಪ್ರಸ್ತಾವನೆ ಮಾಡೋದು ಅವಶ್ಯಕತೆ ಇಲ್ಲ. ನನಗೆ ಇವತ್ತು ತಾವೆಲ್ಲ ಕೂಡ ಬಂದು ಈ ಕಾರ್ಯಕ್ರಮನ, ಈ ಶುಭ ಸಂಜೆಯಲ್ಲಿ ಬಂದು ಈ ಐತಿಹಾಸಿಕ ದಿನ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ, ನಾಳೆ ಈ ದೇಶದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಶುಭಕಾಮನೆಗಳನ್ನು ಕೂಡ, ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ಮೇಲೆ ಐ ಆಮ್ ನಾಟ್ ಏಬಲ್ ಟು ಪೋಸ್ಟ್ ದಿ ಫ್ಲಾಗ್ ಇನ್ ಕನಕಪುರ. ಅಲ್ಲಿ ನನಗೆ ಆದಂಥ ಒಂದು ಕಮಿಟ್ಮೆಂಟ್ ಇದೆ. ಸೊ ಕನಕಪುರದಲ್ಲಿ ಬಂದು ಈ ಒಂದು ನ್ಯಾಷನಲ್ ಫ್ಲಾಗ್ ಹಾಸ್ಟ್ ಮಾಡೋಕ್ಕೆ
ನನಗಿಲ್ಲ. ಬಟ್ ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಬಂದು ಆಚರಣೆ ಮಾಡ್ತಾರೆ, ದಯವಿಟ್ಟು ಕ್ಷಮಿಸಬೇಕು. ಏನಪ್ಪ ನಮ್ಮ MLA ಅವರು ಬಂದು ಇಲ್ಲಿ ಮಾಡ್ತಾ ಇಲ್ಲ ಅಂತಂದರೆ, ಅಲ್ಲಿ ಕನಕಪುರದಲ್ಲಿ ನಾನು ಬೆಂಗಳೂರಿನಲ್ಲಿ ನಾನು ಪಕ್ಷದ ಅಧ್ಯಕ್ಷ ಆಗಿರ್ತಿದ್ದ, ರಾಜ್ಯದಲ್ಲಿ ನಾನು ಬಿಟ್ಟು ಬೇರೆ ಯಾರು ಅಲ್ಲಿ ಆ ಸ್ಥಾನಕ್ಕೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅದಾದ ಮೇಲೆ ನಾನು ಹೋಗಿ ಬೆಂಗಳೂರು ನಗರದ ಮಂತ್ರಿಯಾಗಿ ಅಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಬೇಕು. ಸೊ ಅದರಿಂದ ತಾವೆಲ್ಲ ಕ್ಷಮಿಸಬೇಕು. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ, ಈ ಸ್ವಾತಂತ್ರ್ಯದ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ಶುಭಾಶಯನ ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತು ಬೇರೆ ದಿನಗಳಲ್ಲಿ ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅಸೆಂಬ್ಲಿ ಇದ್ರೂ ಕೂಡ our Honorable Chief Justice was very kind enough to give us this very important date. So tomorrow I think after he came to Karnataka, for the first time he had a great opportunity to be a part of this great event, and we all are very fortunate to have his blessings for this court and for the district. I am sure, sir, as far as entire Karnataka is concerned, I assure to you that we are there for development, we are there for progress. Politics is not our agenda. Our agenda within the life and death, we have to create something, we have to do some historic issue. This one history we have to leave behind us. So I am sure you will cooperate for all the development activities for the state of Karnataka. On behalf of Karnataka, I would like to assure you that for the development of all my advocate friends and for the judiciary, Karnataka government stands committed. We are ready to cooperate in whatever way you want for all your whatever issues on the judicial matter is there. That is our bold duty to safeguard the constitution. ಮತ್ತೊಂದು ತಮ್ಗೆ ಹೇಳಬೇಕು ಅಂತಂದ್ರೆ, ನಾನು ಈ ವಿದ್ಯಾರ್ಥಿ ಆಗಿದ್ದಾಗ ನನಗೂ ಲಾಯರ್ ಆಗಬೇಕು ಅಂತ ಆಸೆ. ಫೈನಲ್ ಇಯರ್ ಡಿಗ್ರಿಗೆ ಟಿಕೆಟ್ ಕೊಟ್ಬಿಟ್ರು. ಸೊ ಈಗ ನಾನು ನನ್ನ ಮಗನಿಗೆ ಹೇಳಿದ್ದೀನಿ, ದಿನ ನನ್ನ ನೋಟಿಸ್ಗಳು ಬರ್ತಾ ಇರ್ತಾವಪ್ಪ, ನೀವು ರಕ್ಷಣೆ ಮಾಡಕ್ಕೆ ಅಟ್ಲೀಸ್ಟ್ ನೀನಾದ್ರು ಒಂದು ಲಾಯರ್ಗಿರಿ ಮಾಡೋ ಅಂತ ಅಂದ್ಬಿಟ್ಟು ಈಗ ಲಾಯರ್ನ ಸೇರಿಸಿದ್ದೀನಿ. ಅವನು 4th ಇಯರ್ ಇದ್ದಾನೆ. ನಿಮ್ಮ ಕೋರ್ಟ್ಗೆ ಬರ್ತಾರ ನನಗೆ ಗೊತ್ತಿಲ್ಲ. ನಿಮ್ಮ ಕೋರ್ಟ್ ಬಿಟ್ಟರೆ ಲಾಯರ್ ಕೆಲಸಕ್ಕೆ ಸೇರಿಸಿದ್ದೀನಿ. ನೋಡೋಣ, ಅಟ್ಲೀಸ್ಟ್ ನೀವೆಲ್ಲ ಪಾಪ ಎಷ್ಟೋ ಜನ ಬಂದು ನನಗೆ ಸಹಾಯ ಮಾಡಿದ್ದೀರಿ. ನೀವೆಲ್ಲರೂ ಕೂಡ ನಿಮಗೂ ಕೂಡ ಒಳ್ಳೇದಾಗಲಿ. ಸೊ ನಾನು ಐ ಬಿಕಮ್ ಎ ಪಾರ್ಟ್ ಆಫ್ ಎ ಲೀಗಲ್ ಫ್ಯಾಮಿಲಿ ನಾನು. ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೀನಿ. ಸರ್, I think I requested my son, he was ready to join to medical engineering. I said, at least I have been getting a lot of hundreds of notice every day. At least you take care of my case. I have asked my son to become a lawyer now. Now he is the 4th year studying now. I think next within 1 year he will complete. Just I am joking to all of my friends and so. Anyway, thank you. Ellargu namaskar. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಸರ್, ಭಾಳ ಸುದೀರ್ಘವಾಗಿ ಭಾಳಷ್ಟು ವಿಚಾರಗಳನ್ನು ತಾಳ್ಮೆಯಿಂದ ಎದುರು ಕೇಳೋದ ತಾವು ಮಾತಾಡಿದ್ದೀರಿ. ತಾವು ನಮಗೆ ಒಂದು ಹೆಮ್ಮೆ ಆಗಿದೆ. ನಮ್ಮ ಕ್ಷೇತ್ರದವರು ತಮ್ಮ ಅನುಮತಿ ಪಡೆದು ನಾನು ಕೂಡ ತಮ್ಮ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ತಾವು ಒಂದು TV ಮಾಧ್ಯಮದಲ್ಲಿ ಸಂದರ್ಶನ ಮಾಡುವಾಗ ಹೇಳ್ತೀರಾ, ಕನಕಪುರದ ಬಂಡೆ ಅಂತ ಕರೀತಾರೆ ನಿಮ್ಗೆ ಯಾಕೆ ಅಂತ. ಅದಕ್ಕೆ ತಾವು ಹೇಳ್ತೀರಿ, ಕಲ್ಲು ಅಥವಾ ಬಂಡೆ ಅಂದರೆ ಅದೊಂದು ಪ್ರಕೃತಿ, ಅದನ್ನು ನೀವು ರೂಪ ಕೊಟ್ಟರೆ ಆಕೃತಿ, ಅದನ್ನು ವಿಗ್ರಹ ಮಾಡಿ ಆರಾಧನೆ ಮಾಡಿದ್ರೆ ಅದು ಸಂಸ್ಕೃತಿ ಅಂತ ಹೇಳ್ತೀವಿ. ಅಂದರೆ ಒಂದು ಯಾವುದೇ ವಿರೋಧ ಶಕ್ತಿಯನ್ನು ಮೆಟ್ಟಿ ನಿಲ್ಲುವಂತಹ ಗಟ್ಟಿತನ, ಜಗ್ಗದ ಬಗ್ಗದ ಗಟ್ಟಿಯಾದ ಎದೆಗಾರಿಕೆಯ ವ್ಯಕ್ತಿತ್ವ ನೀವು ನಮ್ಮ ಕ್ಷೇತ್ರ ಶಾಸಕ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಭಾಳಷ್ಟು ವಿಚಾರಗಳನ್ನು ನಾವು ತಿಳಿಸ್ಕೊಡ್ತೀವಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಾನ ಮಾಡಿದ್ದಾರೆ ಗೌರವಾನ್ವಿತ ಅತಿಥಿಗಳಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು. ಈಗ ಸನ್ಮಾನ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಆದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಕನಕಪುರದ ನಾಗರಿಕರ ವತಿಯಿಂದ. MLC ರವಿ ಅವರು ಮಾಡ್ತಾ ಇದ್ದಾರೆ. ಈಗ ನಗರಸಭಾಧ್ಯಕ್ಷರಾದಂತಹ ಸನ್ಮಾನ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿಗೆ ಕನಕಪುರದ ನ್ಯಾಯ
the speech of the Honorable Prime Minister so last week, what the potentiality of Bangalore. We have 25 lakh engineers, IT professionals working in Bangalore, and this is a part of Bangalore. As far as California is concerned, Silicon Valley is concerned, there are only 13 lakh engineers. Bangalore has 25 lakh engineers. That is a big strength. All the children of this rural area also are working there in Bangalore. So it's a great potential. So I don't want to tell you much on Bangalore. ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ಕೂಡ ನಿಮ್ಮ ಮಕ್ಕಳನ್ನ ಈ ಸಂದರ್ಭದಲ್ಲಿ ನಾವು ಬೆಳೆಸ್ತಾ ಇದ್ದೀರಿ. ಇವತ್ತು ಏನೇನು ಬೇಕು, ಇವತ್ತು ಕನಕಪುರಕ್ಕೆ ನಮ್ಮ ಕೈಯಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿ ಎಲ್ಲ ಪ್ರಯೋಗ ಮಾಡಿದ್ದೀವಿ. ಒಂದು ತಾಲೂಕು ಮಟ್ಟದಲ್ಲಿ ಎಲ್ಲೂ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ. ಇವತ್ತೇನು ಈ ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗು ಕೂಡ ಎಲ್ಲೂ ತಾಲೂಕು ಲೆವೆಲಲ್ಲಿ ಇಷ್ಟು ದೊಡ್ಡ ಕೋರ್ಟ್ ಇಲ್ಲ. ಇದು ಕನಕಪುರದಲ್ಲಿ ಮಾತ್ರ ಇಷ್ಟು ದೊಡ್ಡ ಕೋರ್ಟ್ ಆಗಕ್ಕೆ ಸಾಧ್ಯ ಇದೆ. ನನ್ನೊಂದು ಆಸೆ ಕೊನೆ ಏನಂದ್ರೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಇಲ್ಲಿ ಅಂತ ಪಾಪ ದಯಾನಂದ ಸಾಗರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಮಾಡಿಸಿದಾಗ ಇನ್ನೊಂದು ಗೌರ್ಮೆಂಟ್ ಇಂದ ಒಂದು ಮಾಡಿಸ್ಬೇಕು ಅಂತ ಆಸೆ ಕ್ಯಾಬಿನೆಟ್ ಅಲ್ಲೂ ಕೂಡ ಅದನ್ನು ಪಾಸ್ ಮಾಡಿಸಿಟ್ಟಿದ್ದೀನಿ. ಇನ್ನೊಂದು ನೆಕ್ಸ್ಟ್ ಕ್ಯಾಬಿನೆಟ್ ಇದು ಬಜೆಟ್ ಅಲ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಹಣ ಬಿಡುಗಡೆ ಮಾಡೋ ವಿಚಾರದಲ್ಲಿ ಯಾರು ದುಡ್ಡು ಕೊಡಬೇಕು ಅನ್ನೋ ವಿಚಾರ ಇದೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಆ ಸಬ್ಜೆಕ್ಟ್ ಬರ್ತಾ ಇದೆ. ಬಹುಶಃ ಅದಾದ ಮೇಲೆ ಅದೊಂದು ಹಂತಕ್ಕೆ ಬರ್ತೇವೆ. ಈಗ ಲಾಸ್ಟ್ ಒಂದು 5-6 ತಿಂಗಳಲ್ಲೇ ಈಗಾಗಲೇ ನಾವು RES ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ. ಈಗಾಗಲೇ ಒಂದು ಅಗ್ರಿಕಲ್ಚರ್ ಕಾಲೇಜ್ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ಅಗ್ರಿಕಲ್ಚರ್ ಕಾಲೇಜ್ ಕೂಡ ಈಗ ತಾಲೂಕು ಲೆವೆಲಲ್ಲೂ ಅಗ್ರಿಕಲ್ಚರ್ ಕಾಲೇಜ್ ಇಲ್ಲ. ಅಂಥದ್ದು ಪ್ರೈವೇಟು ಅಗ್ರಿಕಲ್ಚರ್ ಕಾಲೇಜು ಲೋಕಲ್ ನಮ್ಮ ಕರೀಪ್ನವರು ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು ಶ್ರೀಕಂಠ ಅವರ ಮುಖಂಡತ್ವದಲ್ಲಿ ಈಗಾಗಲೇ ನಾವು ಅದನ್ನು ಪ್ರಾರಂಭ ಕೂಡ ನಾವು ಈಗಾಗಲೇ ಮಾಡಿ ಭೂಮಿ ಪೂಜೆ ಮಾಡಿ ಕೆಲಸ ಕೂಡ ನಾವು ಈಗಾಗಲೇ ಚಾಲನೆ ಮಾಡಿದ್ದೇವೆ. ಇನ್ನೇನು ಹುಡ್ಕೊಂಡಿಲ್ಲ, ಇನ್ನ ಕೆಲವು ಏನೇನೋ ನಾವು ಹುಡುಕ್ತಾ ಇದ್ದೀವಿ. ಈಗ ಸುರೇಶ್ ಅವರು ಕೂಡ ಅನೇಕ ಯೋಜನೆಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಏನೇನಾಗಬೇಕು ಅಂತೇಳಿ ಅವರು ಕೂಡ ಅವರು ಸುಮ್ಮನೆ ಕೂತಿಲ್ಲ. ಎಲೆಕ್ಷನ್ ಸೋತರು ಕೂಡ ಅವರೇನು ಮನೇಲಿ ಕೂತಿಲ್ಲ. ಅವರು ಈಗಾಗಲೇ ನಿಮ್ಮೆಲ್ಲರ ಒತ್ತಡದ ಮೇಲೆ ನಮ್ಮ ರೈತರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವರು ಕೂಡ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಅವರೇ ನನಗಿನ್ನ ಜಾಸ್ತಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅವರೇ ಎಲ್ಲರೂ ಕೂಡ ನಮ್ಮ ವಕೀಲರ ಸಂಘವರೆಲ್ಲ ಕೂಡ ಹೇಳ್ತಾ ಇದ್ರು. ವಕೀಲರ ಸಂಘದ ಕೆಲವು ಸಣ್ಣ ಬೇಡಿಕೆಗಳಿದೆ. ಅವ್ರ ಆಫೀಸ್ ಎಲ್ಲ ಒಂದು ಹೊಸ ಬಿಲ್ಡಿಂಗ್ ಇರಬೇಕು. ನಾನು ಹೇಳಿದ್ದೀನಿ ತಾಳ್ಮೆಯಿಂದ ತಲೆ ಕೆಡಿಸ್ಕೊಳ್ಬೇಕು. ಇಷ್ಟೇ ಮಾಡಿದ್ದೀವಿ ಅಂತ ಅದೊಂದು ಸಣ್ಣ ನಿಮ್ಮ ಆಫೀಸ್ ಕಚೇರಿಗೆ ಯಾಕೆ ಹಿಂದೆ ಮುಂದೆ ನೋಡ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳಿ ಕಳಿಸಿದ್ದೇನೆ. ಇವತ್ತು ತಮಗೆ ನಾನು ಇನ್ನೊಂದು ಹೇಳೋದೇನಪ್ಪ ಅಂದರೆ, ಈ ನಮ್ಮ ಲಾಯರ್ಸ್ ತಾವು ಕೂಡ ನನಗೆ ಫಸ್ಟು ನಿಮಗೆಲ್ಲ ಕೂಡ ಎಲ್ಲ ನಮ್ಮ ಕನಕಪುರದಲ್ಲಿರುವಂಥ 240 ಲಾಯರ್ಗಳಿಗೆ ನಾನು ನಿಮಗೆ ನನ್ನ ಕೃತಜ್ಞತೆ ಅರ್ಪಿಸ್ಲಿಕ್ಕೆ. ಎಲ್ಲರೂ ಬೆಂಗಳೂರಿಗೆ ಹೋಗಿ ಬದುಕಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಮಕ್ಕಳನ್ನ ಅಲ್ಲಿಗೆ ಸೇರ್ಸಕ್ಕೆ ಹೊರಡ್ತಾರೆ. ಎಲ್ಲ ಮಾಡೋದು ಕೂಡ ನೀವು 240 ಜನ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಂಡಿರೋದು ನಮ್ಮ ಗ್ರಾಮೀಣ ಜನರನ್ನ, ನಮ್ಮ ತಾಲೂಕು ಜನಕ್ಕೆ ಸೇವೆ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನನಗೆ ಬಹಳ ಸಂತೋಷ ತಂದಿದೆ. ಏಕೆಂದರೆ ನಿಮ್ಮದು ಗ್ರಾಮೀಣ ಮಕ್ಕಳಿಗೆ, ನೀವು ಕಕ್ಷಿದಾರರಿಗೆ, ನಿಮ್ಮ ಕ್ಲೈಂಟ್ಗಳಿಗೆ ಸೇವೆ ಮಾಡೋಕ್ಕೆ ನೀವು ತೀರ್ಮಾನ ಏನು ನೀವು ಮಾಡಿದ್ದೀರಿ, ಇದು ಬಹಳ ಪ್ರಮುಖವಾದಂಥ ವಿಚಾರ. ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ತಾವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮ್ಮೊಬ್ಬ ಸಹೋದರ, ನಿಮ್ಮ ಸೇವೆಗೆ ನಾನು ಸದಾ ಬದ್ಧನಾಗಿದ್ದೇನೆ. ಅದು ನನ್ನ ಕರ್ತವ್ಯ ಕೂಡ. ಸೊ ಅದರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಇವತ್ತು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಕೊಂಡು ಹೋಗ್ಬೋದು. ಈ ಕನಕಪುರ ತಾಲೂಕಿನ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ನನಗೆ ವಿಶ್ವಾಸ ಇದೆ. ನ್ಯಾಯಾಲಯಗಳ ಬಗ್ಗೆ ವಿಶ್ವಾಸ ಇದೆ. Injustice should not be flown from the seat of justice. Shri J.K. Shivakumar, Honorable Deputy Chief Minister, Government of Karnataka. Shri Ramalinga Reddy, Honorable Minister for Transport and American Minister Mr. Masappa for Bangalore South District. Dr. C.N. Manjunath, Honorable Member of Parliament, Bangalore District. Shri K.S. Bharat Kumar, Registrar General, High Court of Karnataka. Sister Srimati B.V. Renuka, Principal District of Session Judge, Ramnagar, Bangalore South District. Shri A.C. Chennagoda, President, Advocates Association. Shri C.S. Narayana, Secretary, Advocates Association, Kanakapura. Shri Mahadev, Executive Engineer, the Bangalore South District.
and the respected the member of the Legislative Council, the Deputy Commissioner, Bangalore South District, Superintendent of Police, my dearest sister and brother district judicial officers, learned members of the bar of not only the Kanakpura but also the various bar association from our district, that is the Bangalore South District. Ladies and gentlemen, print and media, ಎಲ್ಲರಿಗೂ ನಮಸ್ಕಾರ. In fact, it is very proud for me to say this is the first function for our Chief Justice, and that too from my district. This is my district, of course, where we have just now witnessed a huge building has been constructed for the fill station of the administration of justice. And the question is, why do we require the facilities? Nowadays, dear friends, insofar as we have seen, because of the development in technology for each and everything, even insofar as witness the examination concerned the DC video conference. And while all the facilities are, we have to give it insofar as the building is concerned. Only thing is speedy justice. Whenever any matter is filed, any dispute arises before the court, it has to be disposed of the earliest. But see to it that at the ultimately what will happen, if you prolong the litigation, now we know it very well, the justice will be denied to the public. Therefore, in this building now today, what is inaugurated by scholarships, have all the facilities. Now only the duty is passed upon us, the learned judges, learned counsels, and the litigant public must see to it that the litigation will be ended at the earliest. Because the speedy justice is one of the hallmark of our constitution, that to give the relief to the people at the earliest. Dear friends, just before the commencement of the function, ಇಲ್ಲಿಯ MLA ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಯವರು ಆದ ಶ್ರೀ DK ಶಿವಕುಮಾರ್ ಅವರಿಗೆ ನಾನು ಕೇಳ್ಕೊಂಡೆ, ನಮ್ಗೆ ಒಳ್ಳೆ ಒಂದು ಬಾರ್ ಅಸೋಸಿಯೇಷನ್ ಕಟ್ಟಡ ಕೊಟ್ಬಿಡಿ ಅಂದರು. ಅವ್ರು ಆಲ್ರೆಡಿ ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಸರ್ ಐ ಬಿ ಹೋಲ್ಡ್ ಇಟ್. ಆ್ಯಂಡ್ ಸೆಕೆಂಡ್ಲಿ, insofar as in our district, Magadi we have a very good building. Chenapatna is also there. But only insofar as the Ramnagar district, being a district headquarters, we need to have a good district court building. For that also, insofar as the Honorable DCM already insofar identified the land, only thing is, as ಅವರ ಹೇಳಿರೋ ಪ್ರಕಾರ ನಮ್ಮನ್ಸತ್ತೆ ಇನ್ನು 3 ತಿಂಗಳಲ್ಲಿ ನಾವು ಬಾರ್ ಕೌನ್ಸಿಲ್ಗೆ ಒಂದು ಲೇಯಿಂಗ್ ಡೌನ್ ಫೌಂಡೇಶನ್ ಮಾಡೋಣ. ರಾಮನಗರ ಡಿಸ್ಟಿಕ್ಕಲ್ಲಿ ಒಂದು ಪ್ರಿನ್ಸಿಪಾಲ್ ಡಿಸ್ಟಿಕ್ ಕೋರ್ಟ್ ಮಾಡಬೇಕು ಆಗುತ್ತೆ ಅಂತ ಅವರ ನೇತೃತ್ವದಲ್ಲಿ ಎಲ್ಲ ನಡೆಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ್ಯಂಡ್ ಇಟ್ ವಿಲ್ ಹ್ಯಾಪನ್ ಆಲ್ಸೋ. ಆ್ಯಂಡ್ ಥರ್ಡ್ಲಿ, ಡಿಯರ್ ಫ್ರೆಂಡ್ಸ್, ಇನ್ ಸಫರ್ ಆಸ್ the only thing is, my endeavor is there. As soon as I was appointed the administrative judge of this district, I received a call from Sister Renuka Madam. Sir, building is ready, everything is, the only thing is, it has to be worked. I will ensure that all the files have been already, most of the files have been transferred today and yesterday. And tomorrow will be the Independence Day. We will the brother judges and sister judges of this court will unfurl the national flag. And from Saturday onwards, the entire court building will be worked here only. That was my motto, because after having constructed a huge building, and so far as rightly pointed out by DCM, ಯಾವ ತಾಲೂಕಲ್ಲೂ ನನಗನ್ನಿಸ್ತದೆ ಈ ಥರ ಒಂದು ಒಳ್ಳೆ ತಾಲೂಕು ಲೆವೆಲಲ್ಲಿ ಈ ಥರ ಒಂದು ಒಳ್ಳೆ ಬಿಲ್ಡಿಂಗ್ ನೋಡಿದ್ದು ನನಗೆ ಇನ್ನೂ ಗೊತ್ತಿದೆ. ಆ್ಯಂಡ್ ಸೊ ಫಾರ್ as for this, I was also today the former member of parliament, DK Suresh, he himself has contributed a lot for so far as the funding of this building is concerned. Ultimately, what will require? Now, ನೋಡಿ, ನಮಗೆಲ್ಲರಿಗೂ ದೇಶ ಮೊದಲು, ಫಸ್ಟ್ ನೇಷನ್, ಆಮೇಲೆ ನಾವು. ರೀಸನ್ ಈಸ್
ಯಾಕೆ ನಮ್ಗೆ ಒಳ್ಳೆ ಬಿಲ್ಡಿಂಗ್, ಯಾರೋ ಒಬ್ಬ ಕಾಮನ್ ಮ್ಯಾನ್ ಕೋರ್ಟಿಗೆ ಬಂದಾಗ ಒಂದು ಒಳ್ಳೆಯ ಒಂದು ನ್ಯಾಯ ಸಿಕ್ಕಿದಾಗ ಒಂದು ನಿಟ್ಟಿಸೋದು ಬಿಡ್ತಾನೆ. ಯಾಕೆ ಅಂದರೆ ಸದ್ಯಪ್ಪ ನಾನು ಕಳ್ಕೊಂಡಿದ್ದೆ, ನನಗೇನೋ ಒಂದು ಸಿಕ್ತು ಈಗ. ಆ ಒಂದು ಏನು ಒಂದು ಸಂತೋಷದ ಆ ಮುಖ ಛಾಯೆ ಇದೆಯಲ್ಲ, ಅದನ್ನು ನೋಡೋದ್ರಲ್ಲಿ ಸಿಗುವಷ್ಟು ನಮಗೆ ಒಂದು ಕೈಂಡ್ ಆಫ್ ಪ್ಲೆಜರ್ ವಿ ವಾಂಟ್ ಗೆಟ್ ಇಟ್ ಎನಿವೇರ್ ಎಲ್ಸ್. ಅಲ್ಟಿಮೇಟ್ಲಿ ಡಿಯರ್ ಫ್ರೆಂಡ್ಸ್, justice shall prevail. Constitutional values has to be flourished. We are bound by the document which has been enunciated by our founding fathers. Normally, ultimately, dear friends, I would say, in the end of the day, ಸೊ ನಾವು ಎಷ್ಟು ಕೇಸ್ ಡಿಸ್ಪೋಸ್ ಮಾಡ್ಕೊಂಡು ಹೋಗ್ತೀವಿ, ರಾತ್ರಿ ಒಂದು ಮನೆ ಮಲ್ಕೊಂಡಾಗ ಗೊತ್ತಾಗುತ್ತೆ ನಾವೇನು ಮಾಡಿದ್ದೀವಿ ಅಂತ. ಅವಾಗ ಅನ್ಸುತ್ತೆ ನಾವೇನು ಮಾಡಿಲ್ಲ ಅಂತ. At the end of the day, we actually feel that I have not done anything to this country. Therefore, Abdul Kalam ji ಅವರು ಹೇಳಿದರು, you need not do great things to this country, but by doing very small things, ಅಷ್ಟೇ ಸಾಕು. ನೀನು ಸ್ವಲ್ಪ ನೀನು ದಾರಿಲಿ ಹೋಗ್ತಾ ಇರ್ತೀಯ, ಒಂದು ಮುಳ್ಳಿರ್ತದೆ, ಆ ಮುಳ್ಳನ್ನು ತೆಗೆದು ಬದಿಗಿಟ್ಟರೆ ಸಾಕು. ದಟ್ ಇಸ್ ಅ ಗ್ರೇಟ್ ಥಿಂಗ್ ದಟ್ ವಾಟ್ ಕ್ಯಾನ್ ಡೂ ಟು ದಿಸ್ ಕಂಟ್ರಿ. ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್, ಡಿಯರ್ ಫ್ರೆಂಡ್ಸ್, insofar as everyone has contributed for the construction of the building, my humble pranams to the entire labor class who have behind this, and contractor, ಮೇಸ್ತ್ರಿ ಯಾರಿರ್ತಾರೆ ಎಲ್ಲರಿಗೂ ನಾನು ನನ್ನ ನಮನವನ್ನು ತಿಳಿಸ್ತೀನಿ. ಆ್ಯಂಡ್ ಸರ್, ವಿ ವಿಲ್ see to it that the court will work from Saturday onwards from the very same building. The entire facilities are there for the learned judges, the advocates. ಓನ್ಲಿ ಥಿಂಗ್ ಈಸ್, ನೀವು ಚೆನ್ನಾಗಿ ಆರ್ಗ್ಯೂ ಮಾಡಬೇಕು, ನಾವು ಚೆನ್ನಾಗಿ ಜಡ್ಜ್ಮೆಂಟ್ ಬರೀಬೇಕು. ಅದನ್ನು ಬಿಟ್ಟು ಇನ್ಯಾವುದೂ ಇಲ್ಲ. ಅದನ್ನು ನಾವು ಖಂಡಿತ ಎಲ್ಲರೂ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸೊ ಫಾರ್ ದಿಸ್ ರಿಯಲಿ ಡಿಯರ್ ಫ್ರೆಂಡ್ಸ್, ಒನ್ ಥಿಂಗ್ ಇಸ್ ಟ್ರೂ, ನಾವ್ಯಾರು ಪರ್ಮನೆಂಟ್ ಇಲ್ಲ, ವಿ ಆರ್ ಆಲ್ ಟೆಂಪರರಿ ಇನ್ ದಿಸ್. ಕುವೆಂಪು ಅವರು ಹೇಳಿದ್ದಾರೆ, ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕೆಟ್ಟದು. ನಮ್ಮ ಪುರಂದರದಾಸರು ಇದ್ದರು, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ನಾವು ಅಷ್ಟೇ ಇವತ್ತಿರ್ತೀವಿ, ನಾಳೆ ಇರೋದಿಲ್ಲ. ಆದರೆ ಇನ್ಸ್ಟಿಟ್ಯೂಷನ್ ವಿಲ್ ಬಿ, ಜುಡಿಷಿಯರಿ ವಿಲ್ ಬಿ ದೇರ್. Judiciary is there for to protect the rights of the people. As soon as we protect our institution, our judiciary, there will be a constitution where the values will be flourished. ಯಾವತ್ತು ನ್ಯಾಯ, ನೀತಿ, ಧರ್ಮಕ್ಕೆ ಯಾವತ್ತೂ ನಾವು ತಲೆಬಾಗೋಣ. ಅದೊಂದೇ ನಮ್ಮನ್ನು ನೋಡ್ಕೊಳ್ಳೋದು. ಯಾವಾಗ ನಾವು ನ್ಯಾಯ, ನೀತಿ, ಧರ್ಮಕ್ಕೆ ತಲೆಬಾಗ್ತೀವಿ, ಖಂಡಿತ ಆ ಮೂರು ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇಷ್ಟನ್ನು ಹೇಳಿ ನನ್ನ ನಮಸ್ಕಾರ ಹೇಳ್ತೀನಿ. I should be very grateful to the association for having taken the task of, I think for almost 15 days, the entire team of Chennaigoda, our entire team, ಭಾಳ ಕೆಲಸ ಮಾಡಿದ್ದಾರೆ. ಕಾಂಟ್ರಾಕ್ಟರು, ನಮ್ಮ ಡೆಪ್ಯೂಟಿ ಕಮಿಷನರ್, SP sir, and all the entire district administration have taken care of insofar as the smooth construction of the building, as well as the entire work should be done, see to that it will be run from Saturday. ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. And my humble props to everyone. Thank you very much. ಮಾನವೀಯತೆ, ಸರಳತೆ, ಸಜ್ಜನಿಕೆ, ಒಳ್ಳೆಯ ಸಂಸ್ಕಾರ, ಆಧ್ಯಾತ್ಮಿಕತೆ, ಇವೆಲ್ಲ ಗುಣಗಳನ್ನು ತುಂಬ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಆದಂತಹ ಗೌರವಾನ್ವಿತ ಶ್ರೀಮತಿ BV ರೇಣುಕಾ ಮೇಡಮ್ ಅವರಿಗೆ ನ್ಯಾಯಾಂಗ ಇಲಾಖೆಯಿಂದ ಸನ್ಮಾನ.
ಕರ್ನಾಟಕ ರಾಜ್ಯದ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದಂತಹ ಶ್ರೀ ಇಂಗಳಗುಪ್ಪೆ ಸೀತಾರಾಮಯ್ಯ ಇಂದ್ರೇಶ್ ಸಾಹೇಬರು, ರಾತ್ರಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಸಾರ್ವಜನಿಕರು ಊಟವನ್ನು ಮುಗಿಸಿ ಹೋಗಬೇಕು ಅಂತ ಕೇಳ್ಕೊಳ್ತಾರೆ. ಮುಂದಿನ ಕಾರ್ಯಕ್ರಮ ಶ್ರೀ ಕಾರ್ಯಪಾಲಕ ಅಭಿಯಂತರಿಗೆ ವಕೀಲರ ಸಂಘದ ವತಿಯಿಂದ ಸನ್ಮಾನ. ವಕೀಲರ ಸಂಘದ ಕನಕಪುರದಿಂದ ಸನ್ಮಾನ. ಕಾರ್ಯಪಾಲಕ ಅಭಿಯಂತರರು ಶ್ರೀ ಮಾಧವಪ್ಪರ್ ಅವರಿಗೆ ನ್ಯಾಯಾಂಗ ಇಲಾಖೆಯಿಂದ ಸನ್ಮಾನ. ಗೌರವಾನ್ವಿತ ಶ್ರೀ ಕೆ ಎಸ್ ಭರತ್ಕುಮಾರ್ ಸಾಹೇಬರಿಗೆ ಸನ್ಮಾನ. ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಸಹ ನ್ಯಾಯಾಧೀಶರು ಗೌರವಾನ್ವಿತರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಯಾದ ಬಳಿಕ ಕನಕಪುರದ ವಕೀಲರ ಸಂಘದ ವತಿಯಿಂದ ಗೌರವಾನ್ವಿತರಿಗೆ ಸನ್ಮಾನ ಮಾಡಲಾಗುತ್ತದೆ. ಕನಕಪುರ ವಕೀಲರ ಸಂಘದಿಂದ ಗೌರವಾನ್ವಿತರಿಗೆ ಸನ್ಮಾನ. ಮುಂದಿನ ಕಾರ್ಯಕ್ರಮ ಇನ್ನು ಈ ದಿವಸದ ಮತ್ತೊಬ್ಬ ಅತಿಥಿಗಳಾದಂತಹ ಶ್ರೀ ರಾಮಲಿಂಗಾರೆಡ್ಡಿಯವರು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಇವರಿಗೆ ನ್ಯಾಯಾಂಗ ಇಲಾಖೆಯಿಂದ ಸನ್ಮಾನ. ನ್ಯಾಯಾಂಗ ಇಲಾಖೆ ನಮ್ಮ ಕನಕಪುರ ವಕೀಲರ ಸಂಘದ ಸದಸ್ಯರು ಕೂಡ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಸನ್ಮಾನ ಮಾಡೋದಕ್ಕೆ ವೇದಿಕೆ ಮೇಲೆ ಸಿದ್ಧರಾಗಿ ಬರಬೇಕು ಅಂತ ಕೇಳ್ಕೊಳ್ತಾರೆ. ಗಿರಿಧರ್ ಮತ್ತು ತಂಡದವರು ಬೇಗ ಬರಬೇಕು. ಕನಕಪುರದ ವಕೀಲರ ಸಂಘದಿಂದ ಅತಿಥಿಗಳಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಸನ್ಮಾನ. ಇದಾದ ನಂತರ ಗೌರವಾನ್ವಿತ ರಿಜಿಸ್ಟ್ರಾರ್ ಜನರಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅವರಿಗೆ ಸನ್ಮಾನ ಮಾಡಲಿದ್ದಾರೆ ನ್ಯಾಯಾಂಗ ಇಲಾಖೆಯವರು. ನಮ್ಮ ಕನಕಪುರದ ವಕೀಲರ ಸಂಘದ ಸದಸ್ಯರಲ್ಲಿ ಮನವಿ, ತಾವು ಕೂಡ ಸನ್ಮಾನಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು. ಶ್ರೀ ಕಟ್ಟಡವನ್ನು ಕಟ್ಟಿದ ಗುತ್ತಿಗೆದಾರರಾದಂಥ ಶ್ರೀ ರವಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಶ್ರೀ ರವಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಗುತ್ತಿಗೆದಾರರಾದ ಶ್ರೀ ರವಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ.
ದಯವಿಟ್ಟು ತಾವು ಅಕ್ಸೆಪ್ಟ್ ಮಾಡಬೇಕು.